ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ 1,44,00,000 ಸಂಖ್ಯೆ ದಾಟಿದೆ. ಬೆಂಗಳೂರು ನಗರದಲ್ಲಿ 2025ರ ಏಪ್ರಿಲ್ ತಿಂಗಳವರೆಗೆ ರಿಜಿಸ್ಟ್ರೇಷನ್ ಆದ ವಾಹನಗಳ ಸಂಖ್ಯೆ 1,20,00,000 ಸಂಖ್ಯೆ ದಾಟಿದೆ. ಇದರಲ್ಲಿ ದ್ವಿಚಕ್ರ ವಾಹನಗಳ ಸಂಖ್ಯೆ 82.4 ಲಕ್ಷ ಸಂಖ್ಯೆಯಷ್ಟಿದ್ದರೆ, ಇನ್ನು ಉಳಿದವು ಬಸ್, ಲಾರಿ, ವ್ಯಾನ್, ಕಾರ್ ಹಾಗೂ ಇತರೆ ವಾಹನಗಳು. ಒಟ್ಟಾರೆ ಹೇಳುವುದಾದರೆ ನಮ್ಮ ಬೆಂಗಳೂರು ನಗರ ಒಂದು ತರದಲ್ಲಿ ರೋಡ್ ಬೇಸ್ಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನು ಅವಲಂಬಿಸಿರುವಂತಹ ನಗರ. ಇಷ್ಟು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಹಾಗೂ ನಗರದಲ್ಲಿ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆಗೆ ತನ್ನ ರಸ್ತೆಯಲ್ಲಿ ಸುಗಮ ಸಂಚಾರವನ್ನು ಒದಗಿಸಲಾಗದೆ ಬೆಂಗಳೂರು ನಗರ ಪ್ರತಿದಿನ ತನ್ನ ಮುಖ್ಯ ರಸ್ತೆಗಳಲ್ಲಿ, ಪ್ರಮುಖ ಜಂಕ್ಷನ್ಗಳಲ್ಲಿ ಹಾಗೂ ತನ್ನ ರಿಂಗ್ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆಯ ಸಮಸ್ಯೆಯನ್ನು ಬೆಂಗಳೂರು ನಗರ ಪ್ರತಿದಿನ ಅನುಭವಿಸುತ್ತಿದೆ. ಈ ನಮ್ಮ ನಗರದ ರಸ್ತೆಗಳ ಮೇಲಿರುವ ಒತ್ತಡವನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಹಲವಾರು ಪ್ರಯತ್ನಗಳು ಕೆಲವು ದಶಕಗಳಿಂದ ನಮ್ಮ ನಗರದಲ್ಲಿ ನಡೆದಿವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ನಮ್ಮ ಬೆಂಗಳೂರು ನಗರದ ನಮ್ಮ ಮೆಟ್ರೋ ಯೋಜನೆ. ಪ್ರಸ್ತುತ 77 ಕಿಲೋಮೀಟರ್ ಉದ್ದದ ಮೆಟ್ರೋ ನೆಟ್ವರ್ಕ್ ಅನ್ನು ಹೊಂದಿರುವ ನಮ್ಮ ಮೆಟ್ರೋ 68 ಸ್ಟೇಷನ್ಗಳನ್ನು ಹೊಂದಿದ್ದು, ಪ್ರತಿದಿನ 4 ರಿಂದ 4.5 ಲಕ್ಷ ಸಂಖ್ಯೆಯಷ್ಟು ಜನ ಬೆಂಗಳೂರಿನ ನಮ್ಮ ಮೆಟ್ರೋ ಸಾರಿಗೆಯನ್ನು ಉಪಯೋಗಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಬೆಂಗಳೂರು ನಗರದಲ್ಲಿ ಸಬರ್ಬನ್ ರೈಲ್ವೆ ಯೋಜನೆ ಕೂಡ ನಿರ್ಮಾಣ ಆಗುತ್ತಿದೆ. ಒಟ್ಟು 4 ಕಾರಿಡಾರ್ಗಳ 4 ಲೇನ್ಗಳಲ್ಲಿ 148 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಕಾಮಗಾರಿ ನಮ್ಮ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗುತ್ತಿದೆ. ಆದರೆ ಈಗಿನ ನಮ್ಮ ಮೆಟ್ರೋ ಹಾಗೂ ಬೆಂಗಳೂರು ಸಬರ್ಬನ್ ರೈಲ್ವೆ ಯೋಜನೆ ಇದೆಲ್ಲವೂ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಬಹುದು ಎಂಬ ಕಲ್ಪನೆಯು ಬರುವ ಮುಂಚೆಯೇ, ಅಂದರೆ 1960ರಲ್ಲಿಯೇ ಬೆಂಗಳೂರು ನಗರದ ಸುತ್ತಲೂ ಒಂದು ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ತರದಲ್ಲಿ ಒಂದು ಯೋಜನೆ ತರುವ ಆಲೋಚನೆಗಳು ಬಹಳ ಹಿಂದೆಯೇ ನಡೆದಿತ್ತು. ಆದರೆ ಕಾರಣಾಂತರಗಳಿಂದ ಈ ಕಾಮಗಾರಿ ಅಸ್ತಿತ್ವಕ್ಕೆ ಬರಲಿಲ್ಲ. ಆದರೆ ಈಗ ಬೆಳೆಯುತ್ತಿರುವ ಬೆಂಗಳೂರು ನಗರದ ಟ್ರಾಫಿಕ್ ಒತ್ತಡವನ್ನು ಪರಿಗಣಿಸಿ 2023ರ ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ಸಬರ್ಬನ್ ರೈಲ್ವೆ ಲೈನ್ ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆ ಅವರ ರೈಲ್ವೆ ಲೈನ್ಗಳನ್ನು ಹೊಂದಿಕೊಂಡಂತೆ 287 ಕಿಲೋಮೀಟರ್ ಉದ್ದದ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಕಾಮಗಾರಿಯನ್ನು ನಿರ್ಮಿಸುವ ಘೋಷಣೆಯನ್ನು ಸರ್ಕಾರ ಮಾಡಿತು. ಈ ಯೋಜನೆ ನಮ್ಮ ಬೆಂಗಳೂರು ನಗರದ ಸುತ್ತಲೂ ಒಂದು ರಿಂಗ್ ರೋಡ್ ಮಾದರಿಯಲ್ಲಿ ಹೊಸ ರೈಲ್ವೆ ಲೈನ್ ಅನ್ನು ನಿರ್ಮಿಸಲಿದೆ. ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಕಾಮಗಾರಿಯಲ್ಲಿ ಬೆಂಗಳೂರು ನಗರದ ಸುತ್ತಲೂ ಇರುವ ದೇವನಹಳ್ಳಿ, ಮಾಲೂರು, ಈಲೀಲಿಗೆ, ಹೆಜ್ಜಾಲ, ಸೋಲೂರು, ನಿಡವಂದ ಹಾಗೂ ವಡ್ಡರಹಳ್ಳಿಯನ್ನು ಸಂಪರ್ಕಿಸುವ ತರದಲ್ಲಿ 287 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ಅನ್ನು ನಿರ್ಮಿಸಲಾಗುವುದು. ಇದರ ಮುಖ್ಯ ಉದ್ದೇಶ ನಮ್ಮ ಬೆಂಗಳೂರು ನಗರಕ್ಕೆ ಪ್ರತಿದಿನ ಬರುವ 100 ಟ್ರೈನ್ಗಳು ಬೆಂಗಳೂರು ನಗರವನ್ನು ಪ್ರವೇಶಿಸುವ ಬದಲು ಬೆಂಗಳೂರಿನ ಸುತ್ತಲೂ ನಿರ್ಮಿಸಲಾಗುವ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆ ಲೈನ್ ಕೂಡುವ ಇಂಟರ್ ಜಂಕ್ಷನ್ಗಳಲ್ಲಿ ಬಂದು ನಿಂತು ನಂತರದಲ್ಲಿ ತಾನು ಮುಂದೆ ಸಾಗಬೇಕಾದ ಕಡೆಗೆ ಈ ಸರ್ಕ್ಯುಲರ್ ರೈಲ್ವೆ ಲೈನ್ ಮುಖಾಂತರ ಸಾಗಿ ತನ್ನ ಪ್ರಯಾಣವನ್ನು ಮುಂದುವರಿಸಬಹುದಾಗಿದೆ. ಉದಾಹರಣೆಗೆ, ಮೈಸೂರಿನಿಂದ ಚೆನ್ನೈಗೆ ಹೋಗುವ ಶತಾಬ್ದಿ ಎಕ್ಸ್ಪ್ರೆಸ್ ಈಗ ಬೆಂಗಳೂರು ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ಗಳಿಗೆ ಬಂದು ನಂತರದಲ್ಲಿ ಚೆನ್ನೈ ಕಡೆಗೆ ಸಾಗುತ್ತದೆ. ಆದರೆ ಮುಂದೆ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ನಿರ್ಮಾಣ ಆದ ನಂತರ ಮೈಸೂರು ಬೆಂಗಳೂರು ಲೈನ್ ನಲ್ಲಿ ಇರುವ ಹೆಜ್ಜಾಲದವರೆಗೆ ಬಂದು ನಂತರ ಅಲ್ಲಿಂದ ಈಲೀಲಿಗೆ ಹಾಗೂ ಮಾಲೂರಿಗೆ ಸಾಗಿ ಮುಂದೆ ಮಾಲೂರಿನ ಮುಖಾಂತರ ಚೆನ್ನೈ ಕಡೆಗೆ ಪ್ರಯಾಣಿಸಬಹುದಾಗಿದೆ. ಮುಂದೆ ಬೆಂಗಳೂರು ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಥವಾ ಬೆಂಗಳೂರಿನ ಕಂಟೋನ್ಮೆಂಟ್ ನಲ್ಲಿ ಇಳಿಯಬೇಕಿರುವ ಪ್ರಯಾಣಿಕರು ಹೆಜ್ಜಾಲ ಅಥವಾ ಈಲೀಲಿಗೆಯಲ್ಲಿ ಇಳಿದು ಮುಂದೆ ತಾವುಗಳು ತಲುಪಬೇಕಿರುವ ಬೆಂಗಳೂರಿನ ಭಾಗಗಳಿಗೆ ಬೆಂಗಳೂರು ಸಬರ್ಬನ್ ಟ್ರೈನ್ಗಳ ಮುಖಾಂತರ ಸುಲಭವಾಗಿ ತಲುಪಬಹುದಾಗಿದೆ. ಈಗ ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಕಾಮಗಾರಿಯ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ತಯಾರು ಮಾಡಲು ಕರ್ನಾಟಕ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ-ರೈಡ್ ಸಂಸ್ಥೆಗೆ ನೀಡಲಾಗಿದೆ. ಮುಂದೆ ಈ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ತಯಾರಾದರೆ ನಂತರದಲ್ಲಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಹಿತ ಈ ಸಂಸ್ಥೆಯೇ ತಯಾರಿಸಲಿದೆ. ಈ ನಡುವೆ ಸರ್ಕಾರ 7.2 ಕೋಟಿ ಹಣವನ್ನು ಮಾಲೂರು, ಈಲೀಲಿಗೆ ಹಾಗೂ ನಿಡವಂದದ ಬಳಿಯ ಅಭಿವೃದ್ಧಿ ಕೆಲಸಗಳಿಗಾಗಿ ಬಿಡುಗಡೆ ಮಾಡಿದೆ. ಮುಂದೆ ನಿರ್ಮಾಣ ಆಗಬಹುದಾದ ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಕಾಮಗಾರಿಗೆ ನಮ್ಮ ರಾಜ್ಯ ಸರ್ಕಾರ ಈ ಕಾಮಗಾರಿಗಾಗಿ ಬೇಕಿರುವ ಭೂಮಿಯನ್ನು ತನ್ನ ಬಜೆಟ್ ನಲ್ಲಿಯೇ ಸ್ವಾಧೀನಪಡಿಸಿಕೊಂಡು ಈ ಕಾಮಗಾರಿಗಾಗಿ ನೀಡುವ ಜವಾಬ್ದಾರಿಯನ್ನು ಹೊತ್ತಿದ್ದರೆ, ಕೇಂದ್ರ ಸರ್ಕಾರ ಈ ಕಾಮಗಾರಿಯ ನಿರ್ಮಾಣದ ಹೊಣೆಯನ್ನು ಹೊತ್ತಿದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ಬೆಂಗಳೂರು ನಗರದ ಸುತ್ತಲೂ 287 ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣ ಆಗುವ ಈ ಕಾಮಗಾರಿಗೆ
ಒಟ್ಟು 23,000 ಕೋಟಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಮುಂದೆ ಈ ಲೈನ್ಸ್ ಆಗುವ ದೇವನಹಳ್ಳಿಯಲ್ಲಿ ಮೆಗಾ ರೈಲ್ವೆ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೂಡ ಸಿದ್ಧವಾಗುತ್ತಿದೆ. ಈ ಯೋಜನೆ ಭಾರತ ದೇಶದ ಅತಿ ದೊಡ್ಡ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಆಗಿದ್ದು, ಈಗ ಪ್ರಸ್ತುತ ನಮ್ಮ ದೇಶದ ಅತಿ ದೊಡ್ಡ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ 235.5 ಕಿಲೋಮೀಟರ್ ಉದ್ದದ ನೆಟ್ವರ್ಕ್ ಚೆನ್ನೈ ನಗರದಲ್ಲಿದೆ. ಮುಂದೆ ನಮ್ಮ ಬೆಂಗಳೂರು ನಗರದ ರೈಲ್ವೆ ನೆಟ್ವರ್ಕ್ 287 ಕಿಲೋಮೀಟರ್ ಉದ್ದ ನಿರ್ಮಾಣ ಆಗುವುದರ ಜೊತೆಗೆ 148 ಕಿಲೋಮೀಟರ್ ಉದ್ದದ ಬೆಂಗಳೂರು ಸಬರ್ಬನ್ ರೈಲ್ವೆ ಕಾಮಗಾರಿಯು ಇದರ ಜೊತೆ ಸೇರಿ ಬಹಳ ದೊಡ್ಡ ರೈಲ್ವೆ ನೆಟ್ವರ್ಕ್ ನಮ್ಮ ಬೆಂಗಳೂರು ನಗರದಲ್ಲಿ ಸಿದ್ಧವಾಗಲಿದೆ. ಹಾಗೂ ನಮ್ಮ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಈ ಸಬರ್ಬನ್ ರೈಲ್ಗಳಲ್ಲಿ ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಇಂಟರ್ ಜಂಕ್ಷನ್ ಗಳಿಗೆ ಸುಲಭವಾಗಿ ಜನ ತಲುಪಬಹುದಾದ್ದರಿಂದ ಈಗ ಹೆಚ್ಚು ಭಾಗ ರೋಡ್ ಬೇಸ್ಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನು ಅವಲಂಬಿಸಿರುವಂತಹ ಬೆಂಗಳೂರು ನಗರ ಮುಂದೆ ಒಂದು ದೊಡ್ಡ ಭಾಗವನ್ನು ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕಡೆಗೆ ಪರಿವರ್ತಿಸಿ ಮುಂದೆ ಬೆಂಗಳೂರು ನಗರದ ರಸ್ತೆಗಳ ಮೇಲಿರುವ ಒತ್ತಡವನ್ನು ಕಮ್ಮಿ ಮಾಡಬಹುದಾದಂತ ಯೋಜನೆ ಇದಾಗಿದೆ. ಮುಂದೆ ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಲೈನ್ ಮುಖಾಂತರ ಬೆಂಗಳೂರು ನಗರದ ಹೊರಗಿನಿಂದ ಹಾಗೂ ಬೆಂಗಳೂರು ನಗರದ ಪ್ರಮುಖ ಭಾಗಗಳಿಂದ ಜನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ, ಏರೋಸ್ಪೇಸ್ ಪಾರ್ಕ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ರೀಜನ್ ಹಾಗೂ ದೇವನಹಳ್ಳಿಯ ಬಿಸಿನೆಸ್ ಪಾರ್ಕ್ಗೆ, ಮಾಲೂರಿನ ಬಳಿಯ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾರಿಡಾರ್ನ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ, ಈ ಭಾಗದಲ್ಲಿ ಮುಂದೆ ಅಭಿವೃದ್ಧಿ ಆಗಬಹುದಾದ ವೇರ್ಹೌಸ್ ಹಾಗೂ ಲಾಜಿಸ್ಟಿಕ್ ಹಬ್ಗಳಿಗೆ, ದೊಡ್ಡಬಳ್ಳಾಪುರದ ಬಳಿಯ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ ಹಾಗೂ ಅಭಿವೃದ್ಧಿಯಾಗುತ್ತಿರುವ ಕೆಐಐಡಿಬಿ ಅವರ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ, ಇಲ್ಲಿಗೆ ಹತ್ತಿರದ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಅಲ್ಲಿನ ವಸತಿ ಬಡಾವಣೆಗಳಿಗೆ, ಸೋಲೂರಿನ ಬಳಿ ಮುಂದೆ ನಿರ್ಮಾಣ ಆಗಬಹುದಾದ ಬೆಂಗಳೂರಿನ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಗೂ ಈ ಭಾಗದಲ್ಲಿ ಮುಂದೆ ಅಭಿವೃದ್ಧಿ ಆಗಬಹುದಾದ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಹಾಗೂ ನಿಡವಂದದ ಬಳಿಯ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ, ದಾಬಸ್ಪೇಟೆ ಬಳಿಯ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಹಾಗೂ ಇಲ್ಲಿನ ವೇರ್ಹೌಸ್ ಝೋನ್ಗೆ ಸಂಪರ್ಕ ಉದ್ದಿಸುವ ಜೊತೆಗೆ ಈ ಭಾಗದಲ್ಲಿ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ವೇಗವನ್ನು ಈ ಬೆಂಗಳೂರಿನ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಒದಗಿಸಲಿದೆ. ಈ ಒಟ್ಟು 287 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣವನ್ನು 7 ಕಾರಿಡಾರ್ಗಳನ್ನಾಗಿ ವಿಭಾಗಿಸಲಾಗಿದೆ. ಕಾರಿಡಾರ್ 1 ದೇವನಹಳ್ಳಿಯಿಂದ ಮಾಲೂರಿನವರೆಗೆ 46.5 ಕಿಲೋಮೀಟರ್, ಕಾರಿಡಾರ್ 2 ಮಾಲೂರಿನಿಂದ ಈಲಿಲಿಗೆವರೆಗೆ 52 ಕಿಲೋಮೀಟರ್, ಕಾರಿಡಾರ್ 3 ಈಲಿಲಿಗೆಯಿಂದ ಹೆಜ್ಜಾಲದವರೆಗೆ 42 ಕಿಲೋಮೀಟರ್, ಕಾರಿಡಾರ್ 4 ಹೆಜ್ಜಾಲದಿಂದ ಸೋಲೂರಿನವರೆಗೆ 43.5 ಕಿಲೋಮೀಟರ್, ಕಾರಿಡಾರ್ 5 ಸೋಲೂರಿನಿಂದ ನಿಡವಂದದವರೆಗೆ 34.2 ಕಿಲೋಮೀಟರ್, ಕಾರಿಡಾರ್ 6 ನಿಡವಂದದಿಂದ ಒಡ್ಡರಹಳ್ಳಿವರೆಗೆ 40.3 ಕಿಲೋಮೀಟರ್, ಕಾರಿಡಾರ್ 7 ಒಡ್ಡರಹಳ್ಳಿಯಿಂದ ದೇವನಹಳ್ಳಿವರೆಗೆ 28.5 ಕಿಲೋಮೀಟರ್. ಪ್ರಸ್ತುತ ಈಗ ಫೈನಲ್ ಲೊಕೇಶನ್ ಸರ್ವೆ FLS ಕೆಲಸವನ್ನು ಮಾಡುತ್ತಿರುವ ಕೆರೈಡ್ ಸಂಸ್ಥೆಗೆ ಹಲವಾರು ಹೊಸ ತೊಂದರೆಗಳು ಪ್ರಾರಂಭ ಆಗಿವೆ. ಪ್ರಮುಖವಾಗಿ ಈ ರೈಲ್ವೆ ಲೈನ್ ಕಾಮಗಾರಿ ನಿಖರವಾಗಿ ಎಲ್ಲಿ ಸಾಗುತ್ತದೆ, ಈ ಕಾಮಗಾರಿಗೆ ಎಷ್ಟು ಭೂಮಿ ಬೇಕಾಗುತ್ತದೆ ಹಾಗೂ ಈ ಕಾಮಗಾರಿಗಾಗಿ ಎಷ್ಟು ಪ್ರಾಪರ್ಟಿಗಳನ್ನು ಅಕ್ವೈರ್ ಮಾಡಿಕೊಳ್ಳಬೇಕಾಗುತ್ತದೆ ಎನ್ನುವ ನಿಖರತೆಯನ್ನು ಕೊಡುವ ಈ FLS ಕೆಲಸಕ್ಕೆ ಈ ಭಾಗದ ಭೂಮಾಲೀಕರಿಂದ ಸಹಕಾರ ಸಿಗುತ್ತಿಲ್ಲ ಎನ್ನುವುದು. ಪ್ರಸ್ತುತ 7 ಕಾರಿಡಾರ್ಗಳಿಗೆ ಸರ್ವೆ ಮಾಡಬೇಕಿರುವ ಕೆಲಸ ಇದುವರೆಗೆ ಕೇವಲ 1 ಕಾರಿಡಾರ್ನ ಸರ್ವೆ ಕೆಲಸವನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ. ದೇವನಹಳ್ಳಿಯಿಂದ ಒಡ್ಡರಹಳ್ಳಿವರೆಗಿನ 28.5 ಕಿಲೋಮೀಟರ್ ಉದ್ದದ ಸರ್ವೆ ಕಾರ್ಯವನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ. ಇಷ್ಟು ನಿಧಾನಗತಿಯ ಕೆಲಸಕ್ಕೆ ಮುಖ್ಯವಾದಂತಹ ಕಾರಣ ಈ ಭಾಗದ ರೈತರು ಈ ಕಾಮಗಾರಿಗೆ ತಮ್ಮ ಭೂಮಿಯನ್ನು ಕೊಡಲು ಒಪ್ಪದೇ ಇರುವುದು. ಈ ಭಾಗದ ಭೂಮಾಲೀಕರು ಈ ರೀತಿ ತಮ್ಮ ಭೂಮಿ ಕೊಡಲು ಒಪ್ಪದೇ ಇರುವುದಕ್ಕೆ ಮುಖ್ಯವಾದಂತಹ ಕಾರಣ ಭೂ ಪರಿಹಾರದ ಮೊತ್ತ ಹಾಗೂ ಪರಿಹಾರ ದೊರಕುವ ಸಮಯದಲ್ಲಿ ಆಗುವ ವಿಳಂಬ. ಕೆಲವು ಬಾರಿ ಸರ್ಕಾರ ಪರಿಹಾರ ನೀಡುವ ಸಮಯದಲ್ಲಿ ಬಹಳ ನಿಧಾನ ಮಾಡುವ ಕಾರಣದಿಂದಾಗಿ ಈ ಭಾಗದ ರೈತರು ತಮ್ಮ ಭೂಮಿಯನ್ನು ಕೊಡಲು ಒಪ್ಪದೇ ಇರುವುದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತಿದೆ. ಸರ್ಕಾರ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಈ ಭಾಗದ ರೈತರಿಗೆ ಮನವೊಲಿಸಿ ಈ ಭಾಗದಲ್ಲಿ ಈಗ ಆಗಬೇಕಿರುವ ಸರ್ವೆ ಕಾರ್ಯಕ್ಕೆ ರೈತರು ಸಹಕರಿಸುವಂತೆ ಅವರ ಮನವೊಲಿಸಬೇಕು ಹಾಗೂ ಬೆಂಗಳೂರು ನಗರಕ್ಕೆ ಅತಿ ಅವಶ್ಯಕವಾಗಿರುವ ಈ ಬೆಂಗಳೂರು ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ಕಾಮಗಾರಿಗೆ ನಮ್ಮ ಸರ್ಕಾರಗಳು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಈ ಕಾಮಗಾರಿಗಾಗಿ ಬಜೆಟ್ನಲ್ಲಿ ಹಣವನ್ನು ಕಾದಿರಿಸುವುದರ ಜೊತೆಗೆ ಈ ಕಾಮಗಾರಿಯ ಮೇಲೆ ಹೆಚ್ಚು ನಿಗಾ ವಹಿಸಿ ಈ ಕಾಮಗಾರಿಯು ಪೂರ್ಣ ಆಗುವ ತರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.